Let's study about matrices in this video. Matrices is a plural word actually. ಅದರ ಒಂದು singular word ಬಂದ್ಬಿಟ್ಟು matrix. Matrix, if it is one single, if it is a number of matrices, we should call it as matrices, is a plural term. So first let us try to understand what a matrix is. Matrix is a rectangular arrangement of numbers in rows and columns. ಏನು ಮ್ಯಾಟ್ರಿಕ್ಸ್ ಅಂದರೆ ಇಟ್ ಈಸ್ ಎ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್. ಇಟ್ಸ್ ಅನ್ ಅರೇಂಜ್ಮೆಂಟ್ ಆಫ್ ನಂಬರ್ಸನ್ನು ಅರೇಂಜ್ ಮಾಡಬೇಕು. ಯಾವ ರೀತಿ ಅರೇಂಜ್ ಮಾಡಬೇಕು ನಂಬರ್ಸನ್ನು ಅಂತಂದರೆ ಇನ್ ದ ಫಾರ್ಮ್ ಆಫ್ ಎ ರೆಕ್ಟ್ಯಾಂಗಲ್. ಒಂದು ರೆಕ್ಟ್ಯಾಂಗ್ಯುಲರ್ ಫಾರ್ಮಲ್ಲಿ ನಾವು ನಂಬರ್ಸನ್ನು ರೋಸ್ ಆ್ಯಂಡ್ ಕಾಲಮ್ಸ್ ರೀತಿಯಲ್ಲಿ ಅರೇಂಜ್ ಮಾಡಿದ್ರೆ ಹೌ ಡು ವಿ ಅರೇಂಜ್ ದಿಸ್? ನೋಡಿ, ಈ ಪಿಕ್ಚರಲ್ಲಿ ನಿಮಗೆ ದಿ ಹಾರಿಸಾಂಟಲ್ ಲೈನ್ಸ್ ಇದೆಯಲ್ಲ, ಅದನ್ನು ನಾವು ರೋಸ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ದ ವರ್ಟಿಕಲ್ ಲೈನ್ಸ್ ಇದೆಯಲ್ಲ, ಇದನ್ನು ಕಾಲಮ್ಸ್ ಅಂತ ಹೇಳಿ ಕರಿತೀವಿ. ಸೊ ದ ಇಂಟರ್ಸೆಕ್ಷನ್ ಆಫ್ ಎ ರೋ ಆ್ಯಂಡ್ ಎ ಕಾಲಮ್, the intersection point of a row and a column is called as cells. ಆ ಒಂದು ಇಂಟರ್ಸೆಕ್ಷನ್ ಪಾಯಿಂಟ್ಸಲ್ಲಿ ನಾವು ನಂಬರ್ಸನ್ನು ರೆಪ್ರೆಸೆಂಟ್ ಮಾಡಿದ್ರೆ ದಟ್ ಬಿಕಮ್ಸ್ ಎ ಮ್ಯಾಟ್ರಿಕ್ಸ್. ಸೊ ಏನು ಮ್ಯಾಟ್ರಿಕ್ಸ್ ಅಂದರೆ ಇಟ್ ಈಸ್ ಅನ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಇನ್ ದ ಫಾರ್ಮ್ ಆಫ್ ಎ ರೆಕ್ಟ್ಯಾಂಗಲ್, ದಟ್ ಟು ಇನ್ ರೋಸ್ ಆ್ಯಂಡ್ ಕಾಲಮ್ಸ್. ಸೊ ದೇರ್ ಈಸ್ ನೋ ರಿಸ್ಟ್ರಿಕ್ಷನ್ ಆಫ್ ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್. ಎಷ್ಟು ರೋಸ್ ಬೇಕಾದರೂ ಎಷ್ಟು ಕಾಲಮ್ಸ್ ಬೇಕಾದ್ರೂ ಇರ್ಬೋದು. ನಂಬರ್ಸನ್ನು ಒಂದು ರೆಕ್ಟ್ಯಾಂಗ್ಯುಲರ್ ಮೆಥಡಲ್ಲಿ ರೋಸ್ ಆ್ಯಂಡ್ ಕಾಲಮ್ಸ್ ಅನ್ನೋ ಫಾರ್ಮ್ಯಾಟಲ್ಲಿ ನಾವು ಅರೇಂಜ್ ಮಾಡಿಬಿಟ್ರೆ ಅದನ್ನು ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ಮ್ಯಾಟ್ರಿಕ್ಸು ಆಲ್ವೇಸ್ ಇಟ್ ವಿಲ್ ಬಿ ಸರೌಂಡೆಡ್ ವಿತ್ ಬ್ರಾಕೆಟ್ಸ್. ಆ ಮ್ಯಾಟ್ರಿಕ್ಸನ್ನು ನಾವು ಒಂದು ಫ್ಲವರ್ ಬ್ರಾಕೆಟ್ ಒಳಗಡೆನೋ ಅಥವಾ ಒಂದು ಸಿಂಪಲ್ ಬ್ರಾಕೆಟ್ ಒಳಗಡೆನೋ ಅಥವಾ ಈ ರೀತಿ ಒಂದು ಬಾಕ್ಸ್ ಬ್ರಾಕೆಟ್ ಒಳಗಡೆನೋ ಅದನ್ನು ಬರಿತೀವಿ. ಆ್ಯಂಡ್ ಆ ನಂಬರ್ಸ್ ನಾವು ಅರೇಂಜ್ ಮಾಡ್ತೀವಲ್ಲ, ಆ ನಂಬರ್ಸನ್ನು ನಾವು ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಮ್ಯಾಟ್ರಿಕ್ಸ್ ಒಳಗಡೆ ನಾವು ಅರೇಂಜ್ ಮಾಡುವಂತಹ ನಂಬರ್ಸನ್ನು ಏನಂತ ಕರಿತೀವಿ? ಎಲಿಮೆಂಟ್ಸ್. ಆ್ಯಂಡ್ ಈಚ್ ಮ್ಯಾಟ್ರಿಕ್ಸ್ ಈಸ್ ರೆಪ್ರೆಸೆಂಟೆಡ್ ಬೈ ಎನ್ ಆಲ್ಫಾಬೆಟ್. ಲೈಕ್ ಈ ಮ್ಯಾಟ್ರಿಕ್ಸನ್ನು ನಾವು ಎ ಇಸ್ ಈಕ್ವಲ್ಸ್ ಟು ಅಂತ ಬರೆದಿದ್ದೀವಲ್ಲ, ದಿಸ್ ಈಸ್ ಮ್ಯಾಟ್ರಿಕ್ಸ್ ಎ, ಮ್ಯಾಟ್ರಿಕ್ಸ್ ಬಿ, ಮ್ಯಾಟ್ರಿಕ್ಸ್ ಸಿ ಆರ್ ಅಪ್ ಟು ಝೆಡ್. ಸೊ ಎವ್ರಿ ಮ್ಯಾಟ್ರಿಕ್ಸ್ ಈಸ್ ರೆಪ್ರೆಸೆಂಟೆಡ್ ವಿತ್ ಎ ಬಿಗ್ ಆಲ್ಫಾಬೆಟ್ ಆರ್ ಎ ಕ್ಯಾಪಿಟಲ್ ಆಲ್ಫಾಬೆಟ್. ಆ್ಯಂಡ್ ದ ಎಲಿಮೆಂಟ್ಸ್ ಆಫ್ ದ ಮ್ಯಾಟ್ರಿಕ್ಸ್, ಬಾಕ್ಸ್ ಬ್ರ್ಯಾಕೆಟ್ಸ್ ಒಳಗಡೆ ಬರಿತೀವಲ್ಲ ಎಲಿಮೆಂಟ್ಸು, ರೋಸ್ ಆ್ಯಂಡ್ ಕಾಲಮ್ಸಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಲ್ಲ, ದಟ್ ಎಲಿಮೆಂಟ್ಸ್ ವಿಲ್ ಬಿ ರೆಪ್ರೆಸೆಂಟೆಡ್ ಬೈ ಸ್ಮಾಲ್ ಆಲ್ಫಾಬೆಟ್ಸ್. ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಹೋಲ್ ಮ್ಯಾಟ್ರಿಕ್ಸನ್ನು ನಾವು ಬಿಗ್ಗರ್ ಕ್ಯಾಪಿಟಲ್ ಆಲ್ಫಾಬೆಟ್ಸಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ದ ಎಲಿಮೆಂಟ್ಸ್, ಮ್ಯಾಟ್ರಿಕ್ಸ್ ಒಳಗಡೆ ಬರೆಯುವಂತಹ ನಂಬರ್ಸ್ ಇದೆಯಲ್ಲ, ಅದನ್ನು ನಾವು ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಆ ಎಲಿಮೆಂಟ್ಸನ್ನು ಸ್ಮಾಲರ್ ಆಲ್ಫಾಬೆಟ್ಸಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. ಮ್ಯಾಟ್ರಿಕ್ಸ್ ಇಸ್ ಅ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಇನ್ ದಿ ಫಾರ್ಮ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್. ಸೊ ರೋಸ್ ಆ್ಯಂಡ್ ಕಾಲಮ್ಸ್ ಅಂತ ಹೇಳಿದ್ನಲ್ಲ, ರೋಸನ್ನು ನಾವು ಎಮ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಕಾಲಮ್ಸನ್ನು ಎನ್ ಅಂತ ಹೇಳಿ ಕರಿತೀವಿ. ಸೊ ಎನ್ ನಂಬರ್ ಆಫ್ ರೋಸ್ ಆ್ಯಂಡ್ ಎನ್ ನಂಬರ್ ಆಫ್ ಕಾಲಮ್ಸ್. ಸೊ ಇದನ್ನು ನಾವು ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಒಂದು ಮ್ಯಾಟ್ರಿಕ್ಸಿನಲ್ಲಿ ಎಷ್ಟು ರೋಸ್ ಇದೆ, ಎಷ್ಟು ಕಾಲಮ್ಸ್ ಇದೆ ಅನ್ನೋದನ್ನು ವಿ ರೆಪ್ರೆಸೆಂಟ್ ಇನ್ ದಿ ಫಾರ್ಮ್ ಆಫ್ ಎಮ್ ಇಂಟು ಎನ್. ಸಪೋಸ್ 3 rows 4 columns ಇದೆ ಅಂತ ಅಂದ್ಕೊಳ್ಳಿ, 3 into 4. ಸೊ 3 into 4 ಅಂತ ಹೇಳಿದ್ರು ಅದನ್ನು 3/4 ಅಂತ ಹೇಳಿ ಕರಿಬೇಕಾಗತ್ತೆ. ಲೆಟ್ ಅಸ್ ಸಿಂಪ್ಲಿ ಅಂಡರ್ಸ್ಟ್ಯಾಂಡ್. ಮ್ಯಾಟ್ರಿಕ್ಸ್ ಈಸ್ ಅನ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಇನ್ ರೋಸ್ ಆ್ಯಂಡ್ ಕಾಲಮ್ಸ್. The numbers which falls inside the matrix is represented with the smaller alphabets. They are called as elements, and the entire matrix is named with bigger alphabets. ಇಷ್ಟು ಅರ್ಥ ಮಾಡ್ಕೊಂಡಿದ್ದಾದಮೇಲೆ ವಿಲ್ ಗೋ ಫರ್ದರ್ ಆ್ಯಂಡ್ ಸಿ ದೇರ್ ಈಸ್ ಅನ್ ಎಕ್ಸಾಂಪಲ್. ಒಂದು ಮ್ಯಾಟ್ರಿಕ್ಸನ್ನು ಬರೆದಿದ್ದೀನಿ ಇಲ್ಲಿ.
ಇದರ ಹೆಸರು ಎ ಅಂತ ಕೊಟ್ಟಿದ್ದೀನಿ, ಬಿಗ್ಗರ್ ಆಲ್ಫಾಬೆಟ್ ಬರೆದಿದ್ದೀನಿ ನೋಡಿ. ಸೊ ಎ ಈಸ್ ಈಕ್ವಲ್ಸ್ ಟು ಒಂದು ಬಾಕ್ಸ್ ಬ್ರ್ಯಾಕೆಟಿನ ಒಳಗಡೆ ನಾವು ನಂಬರ್ಸನ್ನು ಬರೆದಿದ್ದೀವಿ. ದೀಸ್ ನಂಬರ್ಸ್ ಆರ್ ಕಾಲ್ಡ್ ದಿ ಎಲಿಮೆಂಟ್ಸ್. ನೋಡಿ, 2 ಈಸ್ ಅನ್ ಎಲಿಮೆಂಟ್, 3 ಈಸ್ ಅನ್ ಎಲಿಮೆಂಟ್, 4 ಈಸ್ ಅನ್ ಎಲಿಮೆಂಟ್, ಇದನ್ನೆಲ್ಲ ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಹೌ ಮೆನಿ ರೋಸ್ ವಿ ಹ್ಯಾವ್? ರೋ ನಂಬರ್ 1, ರೋ ನಂಬರ್ 2, ರೋ ನಂಬರ್ 3. 3 ರೋಸ್ ಇದೆ ಈ ಮ್ಯಾಟ್ರಿಕ್ಸಲ್ಲಿ. ಆ್ಯಂಡ್ ಕಾಲಮ್ಸ್ ಎಷ್ಟಿದೆ? ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್. ಸೊ ಈ ಒಂದು ಮ್ಯಾಟ್ರಿಕ್ಸ್ನಲ್ಲಿ 3 ರೋಸ್ 3 ಕಾಲಮ್ಸ್ ಇದೆ. ಅದಕ್ಕೆ ಇಟ್ ಈಸ್ ಎ 3 into 3 ಮ್ಯಾಟ್ರಿಕ್ಸ್, 3x3 ಮ್ಯಾಟ್ರಿಕ್ಸ್. ಸೊ m into n, m ಅಂದರೆ m stands for rows, n stands for columns. Therefore, it is a 3x3 matrix. First rows, then columns. So, matrix example. Let's proceed further and study some special features and characteristics about matrices. Nodi, as I already told you, matrices are denoted by capital letters A, B, C up to Z. Any matrix is represented with a capital letter alphabet and its elements are denoted by small letters. Its elements are denoted by small letters A, B, C, D up to Z. And the elements of matrix are enclosed by brackets. ಮ್ಯಾಟ್ರಿಕ್ಸನ್ನು ಸುಮ್ಮನೆ ನಂಬರ್ಸ್ ಅರೇಂಜ್ ಮಾಡಿ ಬಿಟ್ಬಿಡೋದಿಲ್ಲ, ಅದರ ಸುತ್ತಲೂ ನಾವೇನು ಮಾಡ್ತೀವಿ? ಬ್ರಾಕೆಟ್ಸ್ ಹಾಕ್ತೀವಿ. ಈ 3 ಟೈಪ್ಸ್ ಆಫ್ ಬ್ರಾಕೆಟ್ಸಲ್ಲಿ ಯಾವುದನ್ನು ಬೇಕಾದರೂ ಬಳಸ್ಬೋದು. ಮೊದಲನೇದು ಇದೆಯಲ್ಲ, ಅದು ಬಾಕ್ಸ್ ಬ್ರಾಕೆಟು, ಆಮೇಲೆ ಸಿಂಪಲ್ ಬ್ರಾಕೆಟು, ಆಮೇಲೆ ಫ್ಲವರ್ ಬ್ರಾಕೆಟ್. ಬಟ್ ನಾರ್ಮಲಿ ಜಾಸ್ತಿ ನಾವೇನು ಮಾಡ್ತೀವಿ? ಬಾಕ್ಸ್ ಬ್ರಾಕೆಟ್ಸಲ್ಲೇ ಅದನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದ ಎಲಿಮೆಂಟ್ಸ್ ಆಫ್ ಮ್ಯಾಟ್ರಿಕ್ಸ್ ಆರ್ ಎನ್ಕ್ಲೋಸ್ಡ್ ಬೈ ಬ್ರಾಕೆಟ್ಸ್. ಅದನ್ನು ಎನ್ಕ್ಲೋಸ್ ಮಾಡಲೇಬೇಕು. ನಾವು the position of the elements in the matrix, position ಎಲ್ಲಿ ಬರುತ್ತೆ ಈ ಮ್ಯಾಟ್ರಿಕ್ಸು ಅನ್ನೋದನ್ನು ನಾವೇನು ಮಾಡ್ತೀವಿ? ಇದ್ರ ಪಕ್ಕದಲ್ಲಿ ನೋಡಿ, ಈಗ 1, 3 ಅಂತ ಬರೆದಿದ್ದೀವಲ್ಲ, ಅಂದರೆ ಇದ್ರ ಪೊಸಿಷನ್ನು, ಈ ಎಲಿಮೆಂಟಿನ ಪೊಸಿಷನ್ನು ಫಸ್ಟ್ ನಂಬರು ಇಂಡಿಕೇಟ್ಸ್ ರೋ, ಸೆಕೆಂಡ್ ನಂಬರ್ ಇಂಡಿಕೇಟ್ಸ್ ಕಾಲಮ್. ಅಂದರೆ ಈ ಎಲಿಮೆಂಟು ಎಲ್ಲಿದೆ, ಅದರ ಪೊಸಿಷನ್ ಏನು ಮ್ಯಾಟ್ರಿಕ್ಸಲ್ಲಿ ಅಂತ ಹೇಳಬೇಕಾದ್ರೆ, ಫಸ್ಟ್ ರೋದಲ್ಲಿ, first element in first row and third column. First row, third column. So if I show you in this example, ನಿಮ್ಗೆ ಇಲ್ಲಿ ನೋಡಿದ್ರೆ A11 ಅಂತಿದೆ. ಅಂದರೆ ಏನು? ಈ ಎ ಅನ್ನೋ ಎಲಿಮೆಂಟು ಇದು ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮ್. ಇದು ಫಸ್ಟ್ ರೋ ಫಸ್ಟ್ ಕಾಲಮಲ್ಲಿದೆ. ಆಮೇಲೆ ಬಂದರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್. ಸೊ ಈ ಸೆಕೆಂಡ್ ಲೈನ್ ಬನ್ನಿ, ಏನಿದೆ? ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್, ಥರ್ಡ್ ರೋ ಫಸ್ಟ್ ಕಾಲಮ್, ಥರ್ಡ್ ರೋ ಸೆಕೆಂಡ್ ಕಾಲಮ್, ಥರ್ಡ್ ರೋ ಥರ್ಡ್ ಕಾಲಮ್. ಸೊ ಮೊದಲನೇ ಡಿಜಿಟ್ ಬಂದು ರೋ, ಎರಡನೇ ಡಿಜಿಟ್ ಬಂದು ಕಾಲಮ್. ಸೊ ಅದರ ಪೊಸಿಷನ್ನು, ಒಂದು ಎಲಿಮೆಂಟು ಒಂದು ಮ್ಯಾಟ್ರಿಕ್ಸಿನ ಒಳಗಡೆ ಎಲ್ಲಿದೆ ಅದರ ಪ್ಲೇಸ್ಮೆಂಟ್ ಅಂತ ಹೇಳಬೇಕಾದ್ರೆ ಅದರ ಪಕ್ಕದಲ್ಲಿ ನಾವು 2 ನಂಬರ್ಸನ್ನು ಬರಿತೀವಿ. ಮೊದಲನೇ ನಂಬರು ಇಟ್ ಇಂಡಿಕೇಟ್ಸ್ ದ ರೋ, ಸೆಕೆಂಡ್ ಎಲಿಮೆಂಟ್ ಇಟ್ ಇಂಡಿಕೇಟ್ಸ್ ದ ಕಾಲಮ್. ಸೊ ಎಷ್ಟನೇ ರೋ ಅಲ್ಲಿ ಎಷ್ಟನೇ ಕಾಲಮಲ್ಲಿ ಇದೆ ಅನ್ನೋದನ್ನು ನಾವಲ್ಲಿ ತೋರಿಸ್ತೀವಿ. ಸೊ ದಟ್ಸ್ ದಿ ಪ್ಲೇಸ್ಮೆಂಟ್, ಪೊಸಿಷನ್ ಆಫ್ ಎ ಎಲಿಮೆಂಟ್ ಇನ್ ಎ ಮ್ಯಾಟ್ರಿಕ್ಸ್. ದೆನ್ ಆಸ್ ಐ ಆಲ್ರೆಡಿ ಟೋಲ್ಡ್ ಯು, ದ ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಡಿಟರ್ಮೈನ್ಸ್ ದಿ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ಅಂದರೆ ಒಂದು ಎಲಿಮೆಂಟ್, ಒಂದು ಮ್ಯಾಟ್ರಿಕ್ಸ್ನಲ್ಲಿ ಎಷ್ಟು ರೋಸ್ ಇದೆ, ಎಷ್ಟು ಕಾಲಮ್ಸ್ ಇದೆ. ನಂಬರ್ ಆಫ್ ರೋಸನ್ನು ನಾವು m ಅಂತ ಕರಿತೀವಿ, ನಂಬರ್ ಆಫ್ ಕಾಲಮ್ಸನ್ನು ನಾವು n ಅಂತ ಹೇಳಿ ಕರಿತೀವಿ. ದ ನಂಬರ್ ಆಫ್ ರೋಸ್ ಇನ್ ಎ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ ಆಸ್ m and the number of columns in a matrix is denoted by n. Let's see this example. Here matrix A nalli how many rows you have? This is first row, this is second row. So you have 2 rows. So 2 rows ide antandre 2. Then how many columns you have? 1, 2, 3. 3 columns. Therefore 3. So the order of this matrix is 2 by 3. 2 into 3 anta barita idivi, but still it should be called as 2 by 3. What is the order of this matrix anta kelidre? 2 by 3. Andre 2 represents the number of rows, 3 represents the number of columns. Let's see one more example here. You have how many rows you have? 1. So 1 row.
How many columns you have? 1, 2, 3. 3 columns. Therefore 3. So the order of this matrix is 1 by 3. ಒಂದು ರೋ ಇದೆ, 3 ಕಾಲಮ್ಸ್ ಇದೆ. ಆ್ಯಂಡ್ ಇನ್ನೊಂದು ಎಕ್ಸಾಂಪಲ್ ಗಮನಿಸಿ ಇಲ್ಲಿ. How many rows you have? 1, 2, 3. See, always remember rows are horizontal lines, ಅಡ್ಡವಾಗಿ, and columns are vertical lines. So you have 3 rows and 1 column. The order of this matrix is 3 by 1. So I hope you understood the order of matrix. Order of matrix is nothing but the number of rows and columns present in that matrix. Always rows first, then columns. Rows are represented by m, columns are represented by n. Therefore m into n, m by n. And normally numbers ಅಲ್ಲಿ ಬರೆದಾಗ 3 by 4, 2 by 3, 1 by 3 matrix ಅಂತ ಹೇಳಿ ಕರೀತಾ ಇರ್ತೀವಿ. That's the order of the matrix. Then let us study about some typical types of matrices. Number 1, rectangular matrix. Any matrix in which the number of rows and columns are not equal is called a rectangular matrix. ಯಾವುದೇ ಮ್ಯಾಟ್ರಿಕ್ಸಲ್ಲಿ ನಂಬರ್ ಆಫ್ ರೋಸು ಮತ್ತು ನಂಬರ್ ಆಫ್ ಕಾಲಮ್ಸು ಈಕ್ವಲ್ ಆಗಿ ಇರೋದಿಲ್ವೋ ಅದನ್ನು ನಾವು ರೆಕ್ಟ್ಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ದ ಸಿಂಪಲ್ ಮೀನಿಂಗ್ ಆಫ್ ರೆಕ್ಟ್ಯಾಂಗುಲರ್ ಮ್ಯಾಟ್ರಿಕ್ಸ್ ಈಸ್ ದ ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಇನ್ ದಟ್ ಮ್ಯಾಟ್ರಿಕ್ಸ್ ಈಸ್ ನಾಟ್ ಈಕ್ವಲ್. ಈಕ್ವಲ್ ಅಂದರೆ ಏನು? 3 ರೋಸ್ ಇದ್ದರೆ 3 ಕಾಲಮ್ಸು, 4 ರೋಸ್ ಇದ್ದರೆ 4 ಕಾಲಮ್ಸು, 5 ರೋಸ್ ಇದ್ದರೆ 5 ಕಾಲಮ್ಸು, ಅಂಥ ಮ್ಯಾಟ್ರಿಕ್ಸನ್ನು ಈಕ್ವಲ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಆದರೆ ಇಲ್ಲಿ rectangular matrix is a one in which the number of rows and columns are not equal. See, consider this example here. See, how many rows are there? 1, 2. Yes. How many columns are there? 1, 2, 3. So 2 rows, 3 columns. The order of this matrix is 2 by 3. So the number of rows is 2, number of columns is 3. So both are not equal. So ಯಾವಾಗ ನಂಬರ್ ಆಫ್ ರೋಸು ನಂಬರ್ ಆಫ್ ಕಾಲಮ್ಸು ಈಕ್ವಲ್ ಆಗಿ ಇರೋದಿಲ್ವೋ ಅಂಥ ಮ್ಯಾಟ್ರಿಕ್ಸನ್ನು ನಾವು ಏನಂತ ಹೇಳಿ ಕರಿತೀವಿ? ರೆಕ್ಟ್ಯಾಂಗುಲರ್ ಮ್ಯಾಟ್ರಿಕ್ಸ್. ನಂಬರ್ 2, ಸ್ಕ್ವೇರ್ ಮ್ಯಾಟ್ರಿಕ್ಸ್. ಆ್ಯಂಡ್ ದಿಸ್ ಈಸ್ ಅ ಟೈಪ್ ಆಫ್ ಮ್ಯಾಟ್ರಿಕ್ಸ್ ವೇರ್ ನಂಬರ್ ಆಫ್ ರೋಸ್ ಈಸ್ ಈಕ್ವಲ್ ಟು ದಿ ನಂಬರ್ ಆಫ್ ಕಾಲಮ್ಸ್. ನಂಬರ್ ಆಫ್ ರೋಸು ಮತ್ತು ನಂಬರ್ ಆಫ್ ಕಾಲಮ್ಸು ಈಕ್ವಲ್ ಆಗಿದ್ದರೆ ಸ್ಕ್ವೇರ್ ಮ್ಯಾಟ್ರಿಕ್ಸು, ಈಕ್ವಲ್ ಆಗಿ ಇಲ್ಲ ಅಂದರೆ ರೆಕ್ಟ್ಯಾಂಗುಲರ್ ಮ್ಯಾಟ್ರಿಕ್ಸು. ಸಿಂಪಲ್ ಅಪ್ಪ. ನಂಬರ್ ಆಫ್ ರೋಸು ನಂಬರ್ ಆಫ್ ಕಾಲಮ್ಸು ಈಕ್ವಲ್ ಆದರೆ ಸ್ಕ್ವೇರ್ ಮ್ಯಾಟ್ರಿಕ್ಸು, ನಾಟ್ ಈಕ್ವಲ್ ಆದರೆ ರೆಕ್ಟ್ಯಾಂಗುಲರ್ ಮ್ಯಾಟ್ರಿಕ್ಸು. ಆ್ಯಂಡ್ ಈ ಸ್ಕ್ವೇರ್ ಮ್ಯಾಟ್ರಿಕ್ಸಲ್ಲಿ ಒಂದು ಮ್ಯಾಜಿಕ್ ಇದೆ ನೋಡಿ. ಯು ಕ್ಯಾನ್ ಡಿವೈಡ್ ದಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆರ್ ಯು ಕ್ಯಾನ್ ಬ್ರೇಕ್ ದಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಂಟು 2 ಈಕ್ವಲ್ ಟ್ರಯಾಂಗಲ್ಸ್. ಒಂದು ಕ್ರಾಸ್ ಆಗಿ ಒಂದು ಡಯಾಗ್ನಲ್ ಅಂತ ಹೇಳ್ತೀವಿ, ಒಂದು ಲೈನನ್ನು ಎಳೆದು ಮ್ಯಾಟ್ರಿಕ್ಸನ್ನು ನೀವು 2 ಭಾಗ ಮಾಡಿದಾಗ ಮೇಲ್ಗಡೆ ಒಂದು ಟ್ರಯಾಂಗಲ್ ಬರುತ್ತೆ, ಕೆಳಗಡೆ ಒಂದು ಟ್ರಯಾಂಗಲ್ ಬರುತ್ತೆ. ಆ್ಯಂಡ್ ಆ ರೀತಿಯಾಗಿ ಮ್ಯಾಟ್ರಿಕ್ಸನ್ನು ಡಿವೈಡ್ ಮಾಡೋ ಒಂದು ಲೈನಿಗೆ ನಾವು ಡಯಾಗ್ನಲ್ ಅಂತ ಹೇಳಿ ಕರಿತೀವಿ. ಡಯಾಗ್ನಲ್. ಆ್ಯಂಡ್ ಈ ಕಡೆಯಿಂದನೂ ಇನ್ನೊಂದು ಲೈನ್ ಹಾಕಿ ಇನ್ನೊಂದು ರೀತಿಯಲ್ಲೂ ಕೂಡ ಡಿವೈಡ್ ಮಾಡ್ಬೋದು. ಬಟ್ ಈ ಒಂದು ಡಯಾಗ್ನಲನ್ನು ಮಾತ್ರ ನಾವು ಪ್ರಿನ್ಸಿಪಲ್ ಡಯಾಗ್ನಲ್ ಅಂತ ಹೇಳಿ ಕರಿತೀವಿ. ರಿಮೆಂಬರ್, a square matrix can be divided into 2 equal triangles by drawing a diagonal. That particular diagonal, if it is drawn from left to right, from upper left to bottom right direction, we call it as principal diagonal. Principal diagonal. ಮತ್ತೆ ಹೇಳ್ತಾ ಇದ್ದೀನಿ, ಸ್ಕ್ವೇರ್ ಮ್ಯಾಟ್ರಿಕ್ಸನ್ನು ನಾವು ಈಕ್ವಲ್ ಆಗಿ ಒಂದು ಲೈನನ್ನು ಎಳೆದು 2 ಟ್ರಯಾಂಗಲ್ಸ್ ಆಗಿ ಅದನ್ನು ಡಿವೈಡ್ ಮಾಡಬಹುದು. ಅಪ್ಪರ್ ಟ್ರಯಾಂಗಲ್ ಆ್ಯಂಡ್ ಲೋಯರ್ ಟ್ರಯಾಂಗಲ್. ಆ ಡಿವೈಡ್ ಮಾಡುವಂತಹ ಒಂದು ಲೈನ್ಗೆ ಹೆಸರು ಡಯಾಗ್ನಲ್. ಪ್ರಿನ್ಸಿಪಲ್ ಡಯಾಗ್ನಲ್. ಕ್ಲಿಯರ್? ಅರ್ಥ ಆಯ್ತಲ್ಲ? ಪ್ರಿನ್ಸಿಪಲ್ ಡಯಾಗ್ನಲ್. Moving further to the next type of matrix is diagonal matrix. So ನಾನು ನಿಮ್ಗೆ ಆಗಲೇ ಹೇಳಿದೆ diagonal ಅಂದರೆ ಏನು ಅಂತ. If a square matrix is divided into 2 parts by drawing a line, that line is called diagonal. So what is a diagonal matrix? In any matrix, if the diagonal matrix has, and especially the principal diagonal matrix, principal diagonal ಲೈನಲ್ಲಿ ಮಾತ್ರ
ಮಾತ್ರ ನಾನ್ ಝೀರೋ ಎಲಿಮೆಂಟ್ಸ್ ಇದ್ದು ಉಳಿದೆಲ್ಲ ಝೀರೋಸ್ ಇದ್ದರೆ ಅದನ್ನು ನಾವು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಎನಿ ಸ್ಕ್ವಯರ್ ಮ್ಯಾಟ್ರಿಕ್ಸ್ consisting of non-zero elements on its principal diagonal and zeros in the other elements is called diagonal matrix. ಏನಪ್ಪ ಇದು diagonal matrix ಅಂದರೆ it is a square matrix. First of all, it is a square matrix. ಆ ಸ್ಕ್ವಯರ್ ಮ್ಯಾಟ್ರಿಕ್ಸಲ್ಲಿ ನಾವು ಒಂದು ಪ್ರಿನ್ಸಿಪಲ್ ಡಯಾಗ್ನಲನ್ನು ಬರೆದರೆ ಆ ಪ್ರಿನ್ಸಿಪಲ್ ಡಯಾಗ್ನಲಲ್ಲಿ ಬರುವಂತಹ ಎಲಿಮೆಂಟ್ಸು ಮಾತ್ರ ನಂಬರ್ಸ್ ಇರಬೇಕು, ಉಳಿದೆಲ್ಲ ಝೀರೋಸ್ ಇರಬೇಕು. ಈ ಎಕ್ಸಾಂಪಲನ್ನು ಗಮನಿಸಿ. ಈ ಮ್ಯಾಟ್ರಿಕ್ಸಲ್ಲಿ ಡಯಾಗ್ನಲ್ ಬರೆದಿದ್ದೀನಿ ನಾನು. ಡಯಾಗ್ನಲ್ ಮೇಲೆ 2, 2, 5 ಇದೆ. ಇದು ನಾನ್ ಝೀರೋ, ಝೀರೋಸ್ ಅಲ್ಲ ನಂಬರ್ಸ್ ಇದೆ. ಆ್ಯಂಡ್ ಆ ಮೂರು ನಂಬರ್ಸ್ ಬಿಟ್ಟು ಉಳಿದೆಲ್ಲ ನೋಡಿ 0, 0, 0, ಕೆಳಗಡೆನೂ 0, 0, 0. ಸೊ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಏನು? ಪ್ರಿನ್ಸಿಪಲ್ ಡಯಾಗ್ನಲಲ್ಲಿ ಮಾತ್ರ ನಂಬರ್ಸ್ ಇದ್ದು ಉಳಿದೆಲ್ಲ ಝೀರೋಸ್ ಇದ್ದರೆ ಅದನ್ನು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಕನ್ಸಿಸ್ಟಿಂಗ್ ಆಫ್ ನಾನ್ ಝೀರೋ ಎಲಿಮೆಂಟ್ಸ್ ಇನ್ ಇಟ್ಸ್ ಪ್ರಿನ್ಸಿಪಲ್ ಡಯಾಗ್ನಲ್ ಆ್ಯಂಡ್ ಝೀರೋಸ್ ಆ್ಯಸ್ ಅದರ್ ಎಲಿಮೆಂಟ್ಸ್ ಇಸ್ ಕಾಲ್ಡ್ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಸಿಂಪಲಾಗಿ ಹೇಳಬೇಕಾದ್ರೆ ಪ್ರಿನ್ಸಿಪಲ್ ಡಯಾಗ್ನಲಲ್ಲಿ ಮಾತ್ರ ನಂಬರ್ಸ್ ಇರಬೇಕು, ಉಳಿದೆಲ್ಲ ಜೀರೋಸ್ ಇರಬೇಕು, ಅಂತ ಅದನ್ನೇನಂತ ಕರಿತೀವಿ? ಡಯಾಗ್ನಲ್ ಮ್ಯಾಟ್ರಿಕ್ಸ್. ದ ನೆಕ್ಸ್ಟ್ ಒನ್ ಈಸ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಈಸ್ ಆಲ್ಸೋ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಆ್ಯಂಡ್ ಈ ಸ್ಕೇಲಾರ್ ಮ್ಯಾಟ್ರಿಕ್ಸಲ್ಲೂ ಕೂಡ ಪ್ರಿನ್ಸಿಪಲ್ ಡಯಾಗ್ನಲ್ಸಲ್ಲಿ ಮಾತ್ರ ನಂಬರ್ಸ್ ಇರಬೇಕು, ಉಳಿದೆಲ್ಲ ಝೀರೋಸ್ ಇರಬೇಕು. There should be same numbers on its principal diagonal and the remaining elements are 0. ನೋಡಿ, ಡಯಾಗ್ನಲ್ ಮ್ಯಾಟ್ರಿಕ್ಸ್ಗೂ ಸ್ಕೇಲಾರ್ ಮ್ಯಾಟ್ರಿಕ್ಸ್ಗೂ ಡಿಫ್ರೆನ್ಸ್ ಏನಪ್ಪ ಅಂದರೆ ಡಯಾಗ್ನಲಲ್ಲೂ ಸೇಮ್ ಪ್ರಿನ್ಸಿಪಲ್ ಡಯಾಗ್ನಲಲ್ಲಿ ನಂಬರ್ಸ್ ಇದ್ದು ಉಳಿದಿದ್ದು ಜೀರೋಸ್ ಇರಬೇಕು. ಸ್ಕೇಲಾರ್ ಮ್ಯಾಟ್ರಿಕ್ಸಲ್ಲೂ ಅಷ್ಟೇ ಪ್ರಿನ್ಸಿಪಲ್ ಡಯಾಗ್ನಲಲ್ಲಿ ನಂಬರ್ಸ್ ಇದ್ದು ಉಳಿದಿದ್ದು ಜೀರೋಸ್ ಇರಬೇಕು. ಆದರೆ ಸ್ಕೇಲಾರ್ ಮ್ಯಾಟ್ರಿಕ್ಸಲ್ಲಿ the principal diagonal should consist of equal elements. ನೋಡಿ, in this example ಡಯಾಗ್ನಲಲ್ಲಿ ಇರುವಂತಹ ನಂಬರ್ಸನ್ನು ಗಮನಿಸಿ. 2, 2, 2, that means they are all same. But see here 2, 2, 5. ಸೊ ಡಯಾಗ್ನಲ್ ಮ್ಯಾಟ್ರಿಕ್ಸಲ್ಲಿ ನಂಬರ್ಸ್ ಇದ್ದರೆ ಸಾಕು, ಯಾವ ನಂಬರ್ಸ್ ಬೇಕಾದರೂ ಇರಬಹುದು. ಆದರೆ ಸ್ಕೇಲಾರ್ ಮ್ಯಾಟ್ರಿಕ್ಸಲ್ಲಿ ನಂಬರ್ಸು ಈಕ್ವಲ್ ನಂಬರ್ಸ್ ಇರಬೇಕು. ಈಗ 8 ಇದ್ದರೆ 8, 8, 8, 5 ಇದ್ದರೆ 5, 5, 5, 4 ಇದ್ದರೆ 4, 4, 4. ಸೊ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಈಸ್ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್ ವಿಚ್ ಕನ್ಸಿಸ್ಟ್ಸ್ ಆಫ್ ಈಕ್ವಲ್ ಎಲಿಮೆಂಟ್ಸ್ ಆನ್ ಇಟ್ಸ್ ಪ್ರಿನ್ಸಿಪಲ್ ಡಯಾಗ್ನಲ್ ಆ್ಯಂಡ್ ದ ರೆಸ್ಟ್ ಆರ್ ಝೀರೋಸ್. ಪ್ರಿನ್ಸಿಪಲ್ ಡಯಾಗ್ನಲಲ್ಲಿ ಸಮಾನವಾದಂತಹ ನಂಬರ್ಸ್ ಇದ್ದು, ಈಕ್ವಲ್ ನಂಬರ್ಸ್ ಇದ್ದು, ಸೇಮ್ ನಂಬರ್ಸ್ ಇದ್ದು ಉಳಿದೆಲ್ಲ ಝೀರೋಸ್ ಇರುವ ಮ್ಯಾಟ್ರಿಕ್ಸನ್ನು ನಾವು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ದ ನೆಕ್ಸ್ಟ್ ಒನ್ ಈಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆರ್ ಯೂನಿಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಬಟ್ ದ ಪ್ರಿನ್ಸಿಪಲ್ ಡಯಾಗ್ನಲಲ್ಲಿ ಬರುವಂತಹ ನಂಬರ್ಸು 1. ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅದು ಸ್ಕೇಲಾರ್ ಮ್ಯಾಟ್ರಿಕ್ಸೇ. ಪ್ರಿನ್ಸಿಪಲ್ ಡಯಾಗ್ನಲಲ್ಲಿ ಮಾತ್ರ ನಂಬರ್ಸ್ ಇದ್ದು ಉಳಿದಿದ್ದು ಜೀರೋಸ್ ಇರುತ್ತೆ. ಆದರೆ ಪ್ರಿನ್ಸಿಪಲ್ ಡಯಾಗ್ನಲಲ್ಲಿ ಬರುವಂತಹ ನಂಬರ್ಸು 1, 1, 1, 1 ಬಿಟ್ಟು ಬೇರೆ ಏನು ಬರಬಾರದು. ಈಕ್ವಲ್ ಆಗಿದೆ. ಇಟ್ ಈಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸಿ, ಯೂನಿಟ್ ಮ್ಯಾಟ್ರಿಕ್ಸ್ ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಈಸ್ ಆಲ್ಸೋ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಯಾಕೆ? ಬಿಕಾಸ್ ಎಲ್ಲ ಜೀರೋಸ್ ಇದ್ದು ಪ್ರಿನ್ಸಿಪಲ್ ಡಯಾಗ್ನಲಲ್ಲಿ ಮಾತ್ರ ಸೇಮ್ ನಂಬರ್ಸ್ ಇದೆ. ಸೇಮ್ ನಂಬರ್ಸ್ ಇದ್ದ ಮಾತ್ರಕ್ಕೆ ಅದು ಯೂನಿಟ್ ಮ್ಯಾಟ್ರಿಕ್ಸ್ ಆಗಲ್ಲ. ಆ ಸೇಮ್ ನಂಬರ್ಸು 1 ಇರಬೇಕು. 1 ಬಿಟ್ಟು ಬೇರೆ ಯಾವುದೇ ನಂಬರ್ ಬಂದರೂ ಅದು ಈಕ್ವಲ್ ಆಗಿದ್ದರೆ ಸ್ಕೇಲಾರ್ ಮ್ಯಾಟ್ರಿಕ್ಸು. ಬರೀ 1 ಇದ್ದರೆ ಯೂನಿಟ್ ಮ್ಯಾಟ್ರಿಕ್ಸ್ ಅಥವಾ ಐಡೆಂಟಿಟಿ ಮ್ಯಾಟ್ರಿಕ್ಸ್. ನೋಡಿ, ಡಯಾಗ್ನಲ್ ಮ್ಯಾಟ್ರಿಕ್ಸ್, ಸ್ಕೇಲಾರ್ ಮ್ಯಾಟ್ರಿಕ್ಸು, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮೂರು ಒಂದೇ ರೀತಿ, ಎಲ್ಲಾನು ಸ್ಕ್ವೇರ್ ಮ್ಯಾಟ್ರಿಕ್ಸೇ. ಡಯಾಗ್ನಲ್ ಮ್ಯಾಟ್ರಿಕ್ಸಲ್ಲಿ ಏನು ನಿಮಗೆ ಎಲ್ಲ ಝೀರೋಸ್ ಇದ್ದು ಪ್ರಿನ್ಸಿಪಲ್ ಡಯಾಗ್ನಲಲ್ಲಿ ನಂಬರ್ಸ್ ಇರಬೇಕು. ಆ ನಂಬರ್ಸು ಯಾವ್ದು ಬೇಕಾದರೂ ಇರ್ಬೋದು. ಸ್ಕೇಲಾರಲ್ಲೇನು ಅಗೈನ್ ಸೇಮ್ ರೂಲು, ಪ್ರಿನ್ಸಿಪಲ್ ಡಯಾಗ್ನಲಲ್ಲಿ ಮಾತ್ರ ನಂಬರ್ಸ್ ಇರಬೇಕು, ಆದರೆ ಸೇಮ್ ನಂಬರ್ಸ್ ಇರಬೇಕು. ಯೂನಿಟ್ ಮ್ಯಾಟ್ರಿಕ್ಸಲ್ಲಿ ಸೇಮ್ ರೂಲ್, ಆದರೆ ಪ್ರಿನ್ಸಿಪಲ್ ಡಯಾಗ್ನಲಲ್ಲಿ 1 ಮಾತ್ರನೇ ಇರಬೇಕು. 1, 1, 1.
ನಾಟ್ ಅದರ್ ನಂಬರ್ಸ್. ಅದನ್ನು ಯೂನಿಟ್ ಮ್ಯಾಟ್ರಿಕ್ಸ್ ಅಥವಾ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಮೂವಿಂಗ್ ಫರ್ದರ್, ನಲ್ ಮ್ಯಾಟ್ರಿಕ್ಸ್ ಆರ್ ಝೀರೋ ಮ್ಯಾಟ್ರಿಕ್ಸ್. ಎನಿ ಮ್ಯಾಟ್ರಿಕ್ಸ್ of any order, any matrix of any order, if all of its elements are zeros, we call it as zero matrix or null matrix. ಯಾವುದೇ ಮ್ಯಾಟ್ರಿಕ್ಸಲ್ಲಿ ಅದರ ಎಲಿಮೆಂಟ್ಸ್ ಎಲ್ಲಾನು ಸೊನ್ನೆಗಳೇ. ಇಟ್ಸ್ ಎ ಬಾಕ್ಸ್ ಆಫ್ ಎಗ್ಸ್, ಮೊಟ್ಟೆ ಮ್ಯಾಟ್ರಿಕ್ಸ್. ಆ ಮ್ಯಾಟ್ರಿಕ್ಸ್ ಒಳಗಡೆ ಎಲ್ಲ ಮೊಟ್ಟೆಗಳೇ ತುಂಬಿಕೊಂಡಿದ್ರೆ ಅದನ್ನು ನಲ್ ಮ್ಯಾಟ್ರಿಕ್ಸ್ ಅಥವಾ ಝೀರೋ ಮ್ಯಾಟ್ರಿಕ್ಸ್. ನೋಡಿ ಇಲ್ಲಿ 0 0 0 0 0 0 ಆಲ್ ಝೀರೋಸ್. ಸೊ ಎ ಮ್ಯಾಟ್ರಿಕ್ಸ್ ವಿಚ್ ಕನ್ಸಿಸ್ಟ್ಸ್ ಆಫ್ ಆಲ್ ಝೀರೋಸ್ ಆಸ್ ಇಟ್ ಎಲಿಮೆಂಟ್ಸ್ ಆ್ಯಂಡ್ ಆಲ್ ಝೀರೋಸೇ ಇರಬೇಕು. ಎಲ್ಲ ಝೀರೋಸ್ ಇದ್ದು ಎಲ್ಲ ಒಂದು ಮಾತ್ರ ನಂಬರ್ ಇದೆ ಸರ್, ನೋ. ಒಂದು ಬಿಡದಿರ ಎಲ್ಲಾನು ಝೀರೋಸೇ ಬಂದಾಗ ಅದನ್ನು ನಾವು ಝೀರೋ ಮ್ಯಾಟ್ರಿಕ್ಸ್ ಅಥವಾ ನಲ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಯಾವುದೇ ಮ್ಯಾಟ್ರಿಕ್ಸಲ್ಲಿ ಒಳಗಡೆ ಎಲ್ಲಾನು ಜೀರೋಗಳೇ ಬಂದರೆ ಅದು ನಲ್ ಮ್ಯಾಟ್ರಿಕ್ಸ್. ದೆನ್ ರೋ ಮ್ಯಾಟ್ರಿಕ್ಸ್, ಎ ಮ್ಯಾಟ್ರಿಕ್ಸ್ ವಿಚ್ ಕನ್ಸಿಸ್ಟ್ ಆಫ್ ಎ ಸಿಂಗಲ್ ರೋ. ಎನಿ ಮ್ಯಾಟ್ರಿಕ್ಸ್ ಕನ್ಸಿಸ್ಟಿಂಗ್ ಆಫ್ ಸಿಂಗಲ್ ರೋ, ಒಂದೇ ರೋ ಇರಬೇಕು. ಇಲ್ಲಿ ನೋಡಿ, ಒಂದೇ ರೋ. ಕಾಲಮ್ಸ್ ಎಷ್ಟು ಬೇಕಾದ್ರೆ ಇರ್ಬೋದು. ನೋಡಿ 1 2 3 ಕಾಲಮ್ಸ್ ಆರ್ ದೇರ್, ಬಟ್ ರೋ ಶುಡ್ ಬಿ ಓನ್ಲಿ ಸಿಂಗಲ್ ರೋ ಮ್ಯಾಟ್ರಿಕ್ಸ್. ಒಂದೇ ಒಂದು ಹಾರಿಜಾಂಟಲ್ ರೋ ಇರುವಂತಹ ಮ್ಯಾಟ್ರಿಕ್ಸನ್ನು ನಾವು ರೋ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ, ಸಿಂಗಲ್ ರೋ ಮ್ಯಾಟ್ರಿಕ್ಸ್. ಆ್ಯಂಡ್ ಕಾಲಮ್ ಮ್ಯಾಟ್ರಿಕ್ಸ್, ಇದರಲ್ಲಿ ಸಿಂಗಲ್ ಕಾಲಮ್, ರೋಸ್ ಎಷ್ಟು ಬೇಕಾದ್ರೆ ಇರ್ಬೋದು. ಇಲ್ಲಿ ನೋಡಿ 3 ರೋಸ್ ಇದೆ, ಬಟ್ ಕಾಲಮ್ ಒಂದೇ. ಸೊ ಕಾಲಮ್ ಮ್ಯಾಟ್ರಿಕ್ಸ್ ಇಸ್ ಎ ಒನ್ ವಿಚ್ ಹ್ಯಾಸ್ ಎ ಸಿಂಗಲ್ ಕಾಲಮ್. ಒಂದೇ ಕಾಲಮ್ ಇದ್ದರೆ ಕಾಲಮ್ ಮ್ಯಾಟ್ರಿಕ್ಸು, ಒಂದೇ ರೋ ಇದ್ದರೆ ರೋ ಮ್ಯಾಟ್ರಿಕ್ಸು. ದೆನ್ ಅಪ್ಪರ್ ಟ್ರಯಾಂಗ್ಯುಲರ್ ಆ್ಯಂಡ್ ಲೋಯರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ನಿಮಗೆ ಆಗಲೇ ನಾನು ಹೇಳಿದೆ, ಒಂದು ಸ್ಕ್ವಯರ್ ಮ್ಯಾಟ್ರಿಕ್ಸನ್ನು ನಾವು ಪ್ರಿನ್ಸಿಪಲ್ ಡಯಾಗ್ನಲ್ ಮುಖಾಂತರ 2 ಈಕ್ವಲ್ ಟ್ರಯಾಂಗಲ್ಸ್ ಆಗಿ ನಾವು ಡಿವೈಡ್ ಮಾಡ್ಬೋದು ಅಂತ ಹೇಳಿದೆ. ಸೊ ನೋಡಿ, ಇಲ್ಲಿ ಸೆಂಟ್ರಲ್ಲಿ ಒಂದು ಗೆರೆ ಎಳಿತೀವಲ್ಲ, ಇದು ಪ್ರಿನ್ಸಿಪಲ್ ಡಯಾಗ್ನಲ್. ಅದರ ಹೆಸರೇನು? ಪ್ರಿನ್ಸಿಪಲ್ ಡಯಾಗ್ನಲ್. ಆ ಮೇಲ್ಗಡೆ ಬರುವಂತಹ ಟ್ರಯಾಂಗಲ್ಲು ಅಪ್ಪರ್ ಟ್ರಯಾಂಗಲ್. ಈ ಕೆಳಗಡೆ ಬರುವಂತಹ ಟ್ರಯಾಂಗಲ್ಲು ಲೋಯರ್ ಟ್ರಯಾಂಗಲ್. ದಿಸ್ ಈಸ್ ಅಪ್ಪರ್ ಟ್ರಯಾಂಗಲ್, ದಿಸ್ ಈಸ್ ಲೋಯರ್ ಟ್ರಯಾಂಗಲ್. ಓಕೆ, ಸೊ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಈಸ್ ಎ ಒನ್. It is a square matrix which consists of non-zero elements in its upper triangle and zeros in its lower triangle. So, upper triangle numbers ಇದ್ದು ಉಳಿದಿರೋದು zeros ಇದ್ದರೆ ಅದು ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ನೋಡಿ, ಅಪ್ಪರ್ ಟ್ರಯಾಂಗುಲರ್ ಒಂದು ಸ್ಕ್ವಯರ್ ಮ್ಯಾಟ್ರಿಕ್ಸನ್ನು ನಾವು ಪ್ರಿನ್ಸಿಪಲ್ ಡಯಾಗ್ನಲ್ ಬರೆದು ಡಿವೈಡ್ ಮಾಡಿ ಅಪ್ಪರ್ ಟ್ರಯಾಂಗುಲರಲ್ಲಿ ಮಾತ್ರ ನಾನ್-ಝೀರೋ ಎಲಿಮೆಂಟ್ಸ್ ಇದ್ದು ಲೋಯರ್ ಟ್ರಯಾಂಗಲಲ್ಲಿ ಬರೀ ಝೀರೋಸ್ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ? ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ದೆನ್ ಕ್ವೈಟ್ ವೈಸ್ ವರ್ಸ, ರಿವರ್ಸಲ್ಲಿ ಲೋಯರ್ ಟ್ರಯಾಂಗಲಲ್ಲಿ ಮಾತ್ರ ನಾನ್-ಝೀರೋ ನಂಬರ್ಸ್ ಇದ್ದು ಮೇಲೆಲ್ಲ ಜೀರೋಸ್ ಬಂದರೆ ಅದನ್ನು ಲೋಯರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಟು ಪುಟ್ ಇಟ್ ಇನ್ ಸಿಂಪಲ್ ವರ್ಡ್ಸ್, ಎನಿ ಸ್ಕ್ವಯರ್ ಮ್ಯಾಟ್ರಿಕ್ಸ್, if it is divided diagonally, if it is divided into 2 equal triangles by drawing a principal diagonal, the upper triangular part should consist non-zero elements and the below part should have zeros. Such matrices are called upper triangular matrix. On the other hand, if a square matrix is divided into 2 equal triangles by drawing a principal diagonal, if the lower triangular part consists of non-zero elements and the upper triangle is having zeros, such matrix can be called as lower triangular matrix. Then moving further to submatrix. So if in any matrix, if you eliminate some rows or columns and you form a small matrix, that resulting matrix will be called as submatrix. ಒಂದು ದೊಡ್ಡ ಮ್ಯಾಟ್ರಿಕ್ಸ್ನಲ್ಲಿ
ಒಂದು ರೋವನ್ನು ಎರೇಸ್ ಮಾಡಿಬಿಟ್ಟು ಅಥವಾ ಒಂದು ಕಾಲಮನ್ನು ಎರೇಸ್ ಮಾಡಿಬಿಟ್ಟು ಅಥವಾ ಒಂದಕ್ಕಿಂತ ಹೆಚ್ಚಿನ ರೋಸನ್ನು ಕಾಲಮ್ಸನ್ನು ಡಿಲೀಟ್ ಮಾಡಿಬಿಟ್ಟಾದ ಮೇಲೆ ಉಳಿದಿರುವಂತಹ ಪಾರ್ಟನ್ನು ನಾವು ಸಬ್ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಎನಿ ಮ್ಯಾಟ್ರಿಕ್ಸ್, ಈಗ ಯಾವುದಾದ್ರೂ ಒಂದು ಮ್ಯಾಟ್ರಿಕ್ಸ್ ತೊಗೊಳ್ಳಿ, ಒಂದು ರೋ ತೆಗೆದುಹಾಕಿ, ದ ರಿಮೈನಿಂಗ್ ಈಸ್ ಸಬ್ ಮ್ಯಾಟ್ರಿಕ್ಸ್. ಅಥವಾ ಒಂದು ಕಾಲಮ್ ತೆಗೆದುಹಾಕಿ, ರಿಮೈನಿಂಗ್ ಈಸ್ ಸಬ್ ಮ್ಯಾಟ್ರಿಕ್ಸ್. ಅಥವಾ ಒಂದು ರೋ ಒಂದು ಕಾಲಮ್ ತೆಗೆದುಹಾಕಿ. ಸೊ ಒಂದೇ ಡಿಲೀಟ್ ಮಾಡಬೇಕು ಅಂತೇನಿಲ್ಲ. ಒನ್ ಆರ್ ಮೋರ್ ರೋಸ್ ಆರ್ ಒನ್ ಆರ್ ಮೋರ್ ಕಾಲಮ್ಸ್ ಆರ್ ಡಿಲೀಟೆಡ್ ಫ್ರಮ್ ಎನ್ ಎಕ್ಸಿಸ್ಟಿಂಗ್ ಮ್ಯಾಟ್ರಿಕ್ಸ್ ಅಂಡ್ ದ ರಿಸಲ್ಟಿಂಗ್ ಮ್ಯಾಟ್ರಿಕ್ಸ್ ಶುಡ್ ಬಿ ಕಾಲ್ಡ್ ಆಸ್ ಅ ಸಬ್ ಮ್ಯಾಟ್ರಿಕ್ಸ್. Either you delete a row from a matrix or you delete a column from a matrix or you delete both. After deletion, the rest over remaining part of the matrix is called sub-matrix. Now, one more small thing you should understand. The sum of all elements of the principal diagonal of a square matrix is called trace of A. Trace of A andre ಏನಪ್ಪ? ಒಂದು ಮ್ಯಾಟ್ರಿಕ್ಸಿನ ಪ್ರಿನ್ಸಿಪಲ್ ಡಯಾಗ್ನಲಲ್ಲಿ ಬರುವಂತಹ ನಂಬರ್ಸಿನ ಟೋಟಲ್. ಎನಿ ಮ್ಯಾಟ್ರಿಕ್ಸ್, ಯು ಡ್ರಾ ಎ ಪ್ರಿನ್ಸಿಪಲ್ ಡಯಾಗ್ನಲ್ ಆ್ಯಂಡ್ ಆ್ಯಡ್ ದಿ ಸಮ್ ಆಫ್ ದಿ ಎಲಿಮೆಂಟ್ಸ್ ಆಫ್ ದಟ್ ಪ್ರಿನ್ಸಿಪಲ್ ಡಯಾಗ್ನಲ್. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಎ ಇದೊಂದು ಮ್ಯಾಟ್ರಿಕ್ಸ್ ಇದೆ. ಈ ಪ್ರಿನ್ಸಿಪಲ್ ಡಯಾಗ್ನಲ್ ಮೇಲೆ ನಮಗೆ 2, 1, 7 ಅಂತಿದೆ. ಸೊ ಪ್ರಿನ್ಸಿಪಲ್ ಡಯಾಗ್ನಲಲ್ಲಿ ಬರುವಂತಹ ಸಂಖ್ಯೆಗಳನ್ನು ನಾವು ಟೋಟಲ್ ಮಾಡಿಕೊಂಡ್ರೆ ದಟ್ ಈಸ್ ಕಾಲ್ಡ್ ಟ್ರೇಸ್ ಆಫ್ ಎ. ಸೊ ಇಲ್ಲಿ ನೋಡಿ 2, 1, 7 ಇತ್ತು. 2 + 1 + 7 ಅಂತ ಮಾಡಿ ಈಕ್ವಲ್ಸ್ ಟು 10 ಮಾಡಿದ್ದೀವಿ. ಸೊ ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದರೆ ಏನಪ್ಪ? ಟ್ರೇಸ್ ಆಫ್ ಎ ಮ್ಯಾಟ್ರಿಕ್ಸ್ ಈಸ್ ದಿ ಸಮ್ ಟೋಟಲ್ ಆಫ್ ದ ಎಲಿಮೆಂಟ್ಸ್ ಫಾಲಿಂಗ್ ಆನ್ ದ ಪ್ರಿನ್ಸಿಪಲ್ ಡಯಾಗ್ನಲ್. What do you mean by a trace of a matrix? Trace of a matrix is the sum total of the elements falling in the principal diagonal. ಒಂದು ಮ್ಯಾಟ್ರಿಕ್ಸಿನ ಪ್ರಿನ್ಸಿಪಲ್ ಡಯಾಗ್ನಲ್ ಮೇಲೆ ಬರುವಂತಹ ನಂಬರ್ಸ್ನೆಲ್ಲವನ್ನು ನೀವು ಆ್ಯಡ್ ಮಾಡಿ ಟೋಟಲ್ ಮಾಡ್ಕೊಂಡ್ಬಿಟ್ರೆ ಅದನ್ನೇ ಟ್ರೇಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. Now, let's learn one more small topic in this video. Any two matrices can be called as equal matrices. ಯಾವುದಾದರೂ ಎರಡು ಮ್ಯಾಟ್ರಿಸಸ್ಸನ್ನು ನಾವು ಈಕ್ವಲ್, ಸಮಾನವಾದಂತಹ ಮ್ಯಾಟ್ರಿಸಸ್ ಅಂತ ಕರಿಬೋದು. ಯಾವಾಗ ಕರಿಬೋದು ಅಂತಂದರೆ, ಇಫ್ ಬೋತ್ ದ ಮ್ಯಾಟ್ರಿಸಸ್ ಆರ್ ಆಫ್ ಸೇಮ್ ಆರ್ಡರ್. Two matrices which belongs to the same order can be called as equal matrices. ಹಾಗೆ ಇಲ್ಲಿ ನೋಡಿ, 1, 2, 3, 3 rows, 1, 2, 3, 3 columns, and here also 3 rows, 3 columns. So number of rows, number of columns ಎರಡು ಮ್ಯಾಟ್ರಿಕ್ಸ್ ಅಲ್ಲಿ ಸೇಮ್ ಇರೋದರಿಂದ ಅದನ್ನು ನಾವು ಈಕ್ವಲ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿಬೋದು. ಅಂಡ್ ರೋಸ್ ಅಂಡ್ ಕಾಲಮ್ಸು ಈಕ್ವಲ್ ಇದ್ದ ಮಾತ್ರಕ್ಕೆ ಅದನ್ನು ಈಕ್ವಲ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರೆದು ಬಿಡ್ಬೋದಾ ಸರ್? ನೋ, ಅದು ಒನ್ ಕಂಡೀಷನ್. ದೇರ್ ಈಸ್ ಒನ್ ಮೋರ್ ಕಂಡೀಷನ್ ಆಲ್ಸೋ. ಅಂತಹ ಒಂದು ಮ್ಯಾಟ್ರಿಸಸ್ಸಲ್ಲಿ ದ ಇಂಡಿವಿಜುವಲ್ ಎಲಿಮೆಂಟ್ಸ್ ಶುಡ್ ಆಲ್ಸೋ ಬಿ ಈಕ್ವಲ್. ಇಂಡಿವಿಜುವಲ್ ಎಲಿಮೆಂಟ್ಸ್ ಶುಡ್ ಆಲ್ಸೋ ಬಿ ಈಕ್ವಲ್. ಈಗ ಕಮ್ ಟು ದಿಸ್ ಎಕ್ಸಾಂಪಲ್. ದೇರ್ ಈಸ್ ಎ ಮ್ಯಾಟ್ರಿಕ್ಸ್ A equals to A, B, C, D, B equals to 3, 4, 5, 6. So order is same, 2 rows, 2 columns, so equal matrix ಅಂತ ಕರಿಬೋದು. And the first row, first column element ಇದೆಯಲ್ಲ A, ಇದು first row, first column element A is equal to the ಸೆಕೆಂಡ್ ಮ್ಯಾಟ್ರಿಕ್ಸಲ್ಲಿ ಸೇಮ್ ಪೊಸಿಷನಲ್ಲಿರುವಂತಹ ಫಸ್ಟ್ ರೋ ಫಸ್ಟ್ ಕಾಲಮಲ್ಲಿ ಇರುವಂತಹ ಎಲಿಮೆಂಟ್ಗೆ ಸಮಾನವಾಗಬೇಕು. ದಟ್ ಮೀನ್ಸ್ A should be equal to 3, B should be equal to 4, C should be equal to 5 and D should be equal to 6. So any two matrices can be called as equal matrices under two conditions. ಈ ಎರಡು ಕಂಡೀಷನ್ಸು ಸ್ಯಾಟಿಸ್ಫೈ ಆದರೆ ಎರಡು ಮ್ಯಾಟ್ರಿಸಸ್ಸನ್ನು ಈಕ್ವಲ್ ಮ್ಯಾಟ್ರಿಸಸ್ ಅಂತ ಹೇಳಿ ನಾವು ಕರಿಬೋದು. ಮೊದಲನೇ ಕಂಡೀಷನ್ ಏನಪ್ಪ? ದಿ ಆರ್ಡರ್ ಆಫ್ ದ ಮ್ಯಾಟ್ರಿಸಸ್ ಶುಡ್ ಬಿ ಸೇಮ್. ಅಂದರೆ ನಂಬರ್ ಆಫ್ ರೋಸ್ ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ ಆಫ್ ದಟ್ ಮ್ಯಾಟ್ರಿಕ್ಸ್ ಶುಡ್ ಬಿ ಸೇಮ್. ಯು ಕೆನಾಟ್ ಸೇ ದಟ್ ಎ 2/3 ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ಸ್ ಟು 4/3 ಮ್ಯಾಟ್ರಿಕ್ಸ್. ನೋ, ನಂಬರ್ ಆಫ್ ರೋಸ್ ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ ಆಫ್ ಬೋತ್ ದ ಮ್ಯಾಟ್ರಿಸಸ್ ಶುಡ್ ಬಿ ಸೇಮ್ ಇದ್ದಾಗ ಈಕ್ವಲ್ ಮ್ಯಾಟ್ರಿಕ್ಸ್ ಅಂತ ಕರಿಬೋದು. ಇದು ಮೊದಲನೇ ಕಂಡೀಷನ್ ಸ್ಯಾಟಿಸ್ಫೈ ಆದರೆ.
ಎರಡನೇದೇನು, ದ ಇಂಡಿವಿಜುವಲ್ ಎಲಿಮೆಂಟ್ಸ್ ಆಫ್ ಬೋತ್ ದ ಮ್ಯಾಟ್ರಿಸಸ್ ಶುಡ್ ಬಿ ಸೇಮ್, ದೆನ್ ಓನ್ಲಿ ಯು ಕ್ಯಾನ್ ಕಾಲ್ ದೆಮ್ ಆಸ್ ಈಕ್ವಲ್ ಮ್ಯಾಟ್ರಿಸ್.